ಕಥೆ 7 ಪುಟಾಣಿ ಮತ್ತು ಹೊಸ ಟೀಚರ್. ಮಲ್ಲಿಗೆಹಳ್ಳಿಯಲ್ಲಿ ಒಂದು ಬೆಳಿಗ್ಗೆ ಶಾಲೆಗೆ ಬಂದ ಮಕ್ಕಳಿಗೆ ಹೊಸ ಸುದ್ದಿ. ಶಂಕರಣ್ಣ ಮಾಸ್ಟರ್ ಇಲ್ಲ, ಹೊಸ ಟೀಚರ್ ಬರ್ತಿದ್ದಾರೆ. ಕುತೂಹಲದ ಜೊತೆಗೆ ಕೆಲವೊಂದು ಕಣ್ಣುಗಳಲ್ಲಿ ಹಾಸುಹೊಕ್ಕ ಭಯ. ಅವರು ನಗಲ್ಲವಂತೆ, ಅವರ ಬ್ಯಾಗಲ್ಲಿ ಕೋಲು ಇರುತ್ತಂತೆ. ಮಕ್ಕಳ ನಡುವೆ ಗುಸುಗುಸು ಮಾತುಗಳು. ಆದರೆ ಪುಟಾಣಿ ಮಾತ್ರ ತಾಳ್ಮೆಯಿಂದ ಇರುತ್ತಾಳೆ. ಆ ಹೊಸ ಟೀಚರ್ ಗಂಗಾ ಮೇಡಂ ಗಂಭೀರ ಮುಖದೊಂದಿಗೆ ತರಗತಿಯನ್ನು ಪ್ರವೇಶಿಸುತ್ತಾರೆ. ಮೊದಲ ದಿನ ಪಾಠ ನಡೆಯಿತು, ಆದರೆ ಮಕ್ಕಳ ಕಣ್ಣುಗಳಲ್ಲಿ ನಗು ಕಾಣಿಸಲಿಲ್ಲ. ಪುಟಾಣಿ ತರಗತಿಯ ನಂತರ ಹೊರಗೆ ಹೋದಾಗ ಗಂಗಾ ಮೇಡಂ ಅಲ್ಲಿಯೇ ಇದ್ದ ನಾಯಿ ಮರಿಯನ್ನು ಸಲಹುತ್ತಿರುತ್ತಾರೆ. ಇದನ್ನು ಕಂಡ ಪುಟಾಣಿ, ಗಂಗಾ ಮೇಡಂ ಒಳ್ಳೆಯವರು ಅನ್ನಿಸುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಒಂದು ಮಳೆಯ ದಿನ, ತಣ್ಣನೆಯ ಗಾಳಿಯಲ್ಲಿ ನಡುಗುತ್ತಿದ್ದ ಹುಡುಗಿಗೆ ಗಂಗಾ ಮೇಡಂ ತಮ್ಮ ಶಾಲ್ ಹೊದಿಸಿದಾಗ ಪುಟಾಣಿ ಅಚ್ಚರಿಯಿಂದ ನೋಡುತ್ತಾಳೆ. ಇವರು ಕೇವಲ ಟೀಚರ್ ಅಲ್ಲ, ಇವರ ಹೃದಯ ತುಂಬಾ ಮೃದುವಾಗಿದೆ ಎಂದು ಮನಸ್ಸಿನಲ್ಲಿ ಭಾವಿಸುತ್ತಾಳೆ. ಮರುದಿನ ಗಂಗಾ ಮೇಡಂ ಬೋರ್ಡ್ ಮೇಲೆ ಬಣ್ಣದ ಚಾಕ್ನಿಂದ ನದಿ, ದೋಣಿ, ಮೀನು ಮತ್ತು ಮರ ಚಿತ್ರಿಸುತ್ತಿದ್ದಾಗ ಮಕ್ಕಳ ಕಣ್ಣುಗಳಲ್ಲಿ ಕೌತುಕ ಮೂಡಿತು. ಗಣಿತದ ಪಾಠವು ಕಥೆಯಂತಾಯಿತು. ಈ ದೋಣಿಯಲ್ಲಿ 5 ಮೀನುಗಳಿದ್ದರೆ ಎಷ್ಟು ಹಳ್ಳಿಗೆ ತಲುಪುತ್ತವೆ? ಈ ಪ್ರಶ್ನೆಯಲ್ಲಿ ಗಣಿತ ಮಾತ್ರವಲ್ಲ, ಕಲ್ಪನೆಯೂ ಸೇರಿತು. ಮಕ್ಕಳ ಮುಖದಲ್ಲಿ ನಗು ಮರಳಿ ಬಂತು. ದಿನದಿಂದ ದಿನಕ್ಕೆ ಪಾಠಗಳು ಕಥೆಗಳಾಗಿ, ಆ ಕಥೆಗಳಲ್ಲಿ ಕಲಿಕೆಯ ಮಜಾ ಹೆಚ್ಚಾಯಿತು. ಹೆಜ್ಜೆ ಹೆಜ್ಜೆಗೂ ಮಕ್ಕಳು ಮೇಡಂಗೆ ಹತ್ತಿರವಾಗುತ್ತಾರೆ. ಅವರು ಪಾಠವನ್ನಷ್ಟೇ ಬೋಧಿಸುವುದಿಲ್ಲ, ಸಹಾನುಭೂತಿ, ಸ್ಪಂದನೆ ಮತ್ತು ನಿಜವಾದ ಸ್ನೇಹವನ್ನು ಕಲಿಸುತ್ತಾರೆ. ಸ್ವಲ್ಪ ದಿನಗಳ ನಂತರ ಶಂಕರಣ್ಣ ಮಾಸ್ಟರ್ ಚೇತರಿಸಿಕೊಂಡು ಶಾಲೆಗೆ ಮರಳುತ್ತಾರೆ. ಆಗ ಗಂಗಾ ಮೇಡಂ ತರಗತಿಯನ್ನು ಬಿಟ್ಟು ಹೋಗುವ ಸಮಯ. ಪುಟಾಣಿ ಮುಂದೆ ಬಂದು ಹೇಳುತ್ತಾಳೆ, ನಾವು ನಿಮ್ಮಿಂದ ಪಾಠ ಮಾತ್ರವಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ಕಲೆ ಕಲಿತೆವು. ಪುಟಾಣಿಗೆ ಧನಿಗೂಡಿಸಿದ ವಿದ್ಯಾರ್ಥಿಗಳು, ಹೌದು ಮೇಡಂ, ನಾವು ನಿಮ್ಮಿಂದ ತುಂಬ ವಿಷಯ ಕಲಿತೆವು. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಎಂದು ಹೇಳುತ್ತಾರೆ. ಆಗ ಗಂಗಾ ಮೇಡಂ ನಗುತ್ತಾ ಉತ್ತರಿಸುತ್ತಾರೆ, ನಾನು ಮೌನ ಹುಡುಗಿ. ನೀವು ನನ್ನ ಹೃದಯವನ್ನು ತೆರೆದು ಬಿಟ್ಟಿರಿ ಮಕ್ಕಳೇ, ನಿಮಗೂ ಧನ್ಯವಾದ. ನಂತರ ಮಕ್ಕಳೆಲ್ಲ ಸೇರಿ ಗಂಗಾ ಮೇಡಂರನ್ನು ಬೀಳ್ಕೊಟ್ಟರು. ನೀತಿ: ಯಾರೊಬ್ಬರನ್ನು ನಾವು ಅವರು ಕಾಣುವ ರೀತಿಯಿಂದ ನಿರ್ಣಯಿಸಬಾರದು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. Like, share and subscribe. Thank you for watching.